ಪ್ರಸ್ತಾವ ಪದ್ಧತಿಯ 20ನೆಯ ಶ್ಲೋಕದಲ್ಲಿ, ಅಂದರೆ ಪ್ರಸ್ತಾವ ಪದ್ಧತಿಯ ಕೊನೆಯ ಶ್ಲೋಕದಲ್ಲಿ ದೇಶಿಕರು ಪಾದುಕಾದೇವಿಯನ್ನು ಸ್ತೋತ್ರ ಮಾಡಿದರೆ ಭಗವಂತನ ಪಾದವನ್ನೇ ಸ್ತೋತ್ರ ಮಾಡಿದ ಹಾಗೆ ಅಂತಾರೆ. ಶ್ಲೋಕ ನೋಡೋಣ. ತ್ವಯಿ ವಿಹಿತಾ ಸ್ತುತಿರೇಷಾ ಪದರಕ್ಷಿಣಿ ಭವತಿ ರಂಗನಾಥ ಪದೇ ತದುಪರಿ ಕೃತಾ ಸಪರ್ಯಾ ನಮತಾಮಿವ ನಾಕಿನಾಂ ಶಿರಸಿ. ಪದರಕ್ಷಿಣಿ, ಪಾದವನ್ನು ರಕ್ಷಿಸುವ ಪಾದುಕೆಯೇ, ತದುಪರಿ ಆ ಪಾದದ ಮೇಲೆ, ಕೃತ ಮಾಡಲ್ಪಟ್ಟ, ಸಪರ್ಯ ಪೂಜೆಯಾದುದು, ನಮತಾಂ ನಾಕಿನಾಂ ತಲೆಬಾಗಿರುವ ದೇವತೆಗಳ, ಶಿರಸಿ ತಲೆಯಲ್ಲಿರುವಂತೆ, ತ್ವಯಿ ವಿಹಿತ ನಿನ್ನ ವಿಷಯದಲ್ಲಿ ಮಾಡಲ್ಪಟ್ಟಿರುವ, ಏಷ ಈ, ಸ್ತುತಿಹಿ ಸ್ತೋತ್ರವಾದುದು, ರಂಗನಾಥ ಪದೇ ರಂಗನಾಥನ ಪಾದಗಳಲ್ಲಿ, ಭವತಿ ಆಗುತ್ತದೆ. ಹಿಂದೆ ಅರ್ಜುನ ಶಿವಪೂಜೆ ಮಾಡಬೇಕು ಅಂದ್ಕೊಂಡಾಗ ಆ ಪೂಜೆನ ಶ್ರೀಕೃಷ್ಣನ ಪಾದಗಳಿಗೆ ಮಾಡಿಬಿಡ್ತಾನಂತೆ. ಕೃಷ್ಣನ ಪಾದಗಳಿಗೆ ಮಾಡಿದ ಪೂಜೆ ಶಿವನ್ನ ತಲುಪತ್ತೆ ಅಂತ ಅವನು ಅಂದ್ಕೊಂಡು ಪೂಜೆ ಮಾಡ್ತಾನೆ. ಮಾರನೇ ದಿನ ಅರ್ಜುನ ತನ್ನ ಪೂಜಾ ಗೃಹಕ್ಕೆ ಹೋದಾಗ ಅಲ್ಲಿ ಶಿವನ ತಲೆಯಲ್ಲಿ ಹೂವು ಇರುತ್ತೆ. ಆ ಹೂವು ಅರ್ಜುನ ಹಿಂದಿನ ದಿನ ಶಿವನಿಗಾಗಿ ಕೃಷ್ಣನ ಪಾದಗಳಿಗೆ ಅರ್ಪಿಸಿದ ಹೂವು. ಅದನ್ನು ನೋಡಿ ಅರ್ಜುನ ಪುಳಕಿತನಾಗ್ತಾನಂತೆ. ಭಗವಂತನ ಪಾದಗಳಲ್ಲಿ ಪೂಜೆ ಮಾಡಿದ್ದು ಅವನ ಪಾದಕ್ಕೂ ಮಾಡಿದ ಹಾಗಾಯಿತು, ಶಿವನ ಮುಡಿಗೆ ಪೂಜೆ ಮಾಡಿದ ಹಾಗೂ ಆಯಿತು. ಅದೇ ರೀತಿ ಪಾದುಕಾದೇವಿಯನ್ನು ಸ್ತೋತ್ರ ಮಾಡಿದ್ರೆ ಪಾದುಕಾದೇವಿಗೂ ಸ್ತೋತ್ರ ಮಾಡಿದ ಹಾಗಾಗತ್ತೆ, ಭಗವಂತನ ಪಾದಕ್ಕೂ ಸ್ತೋತ್ರ ಮಾಡಿದ ಹಾಗಾಗುತ್ತೆ ಅಂತಾರೆ ದೇಶಿಕರು. ಆಚಾರ್ಯರುಗಳ ಸ್ತೋತ್ರ ಮಾಡಿದ್ರೆ ಭಗವಂತನ ಮನಸ್ಸು ಆನಂದಗೊಳ್ಳುತ್ತೆ. ಪಾದುಕಾದೇವಿಯನ್ನು ಸ್ತೋತ್ರ ಮಾಡ್ತಾ ಇರೋದು ನಮ್ಮಾಳ್ವಾರರನ್ನು ಸ್ತೋತ್ರ ಮಾಡಿದ ಹಾಗೇ ಆಗಿರೋದ್ರಿಂದ, ಆ ಆಚಾರ್ಯರನ್ನು ಸ್ತೋತ್ರ ಮಾಡಿದ್ರಿಂದ ಭಗವಂತನ ಮನಸ್ಸು ಸಂತೋಷಗೊಳ್ಳುತ್ತೆ ಅಂತ ಹೇಳ್ತಾರೆ ದೇಶಿಕರು. ಇತಿ ಶ್ರೀ ಕವಿತಾರ್ಕಿಕ ಸಿಂಹಸ್ಯ ಸರ್ವತಂತ್ರ ಸ್ವತಂತ್ರಸ್ಯ ಶ್ರೀಮದ್ವೆಂಕಟನಾಥಸ್ಯ ಶ್ರೀ ವೇದಾಂತಾಚಾರ್ಯಸ್ಯ ಕೃತಿಷು ಶ್ರೀರಂಗನಾಥ ಪಾದುಕಾ ಸಹಸ್ರೇ ಪ್ರಸ್ತಾವ ಪದ್ಧತಿ ಪ್ರಥಮ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.